ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ, ಇಲ್ಲಿ ಇವತ್ತು ನಾನು 1 ಕಪ್ದಷ್ಟು ಮೈದಾ ತೊಗೊಂಡಿದ್ದೀನಿ. ನೋಡಿ, ಮೈದಾಯಿಂದ ಇವತ್ತಿಂದ ಈ ರೆಸಿಪಿನ ನಾವು ಮಾಡ್ತಾ ಇದ್ದೀವಿ. ಸೊ ಇವತ್ತಿಂದ ಈ ರೆಸಿಪಿ ನೀವು ಒಂದು ಸರ್ತಿ ಮಾಡಿ 15 ದಿವಸನೂ ಕೆಡಲ್ಲ, ಅಷ್ಟು ಒಳ್ಳೆ ರೆಸಿಪಿನ ನಾವು ಮಾಡ್ತಾ ಇದ್ದೀವಿ. ಯಾರು ಬೇಕಾದವ್ರು ಈ ರೆಸಿಪಿನ ಮಾಡ್ಬೋದು, ಬ್ಯಾಚುಲರು ಕೂಡ ಮಾಡ್ಕೋಬೋದು. ಅಷ್ಟು ಈಸಿ ವೇಯಿಂದ ಇವತ್ತಿಂದ ಈ ರೆಸಿಪಿನ ಹೇಳ್ತಾ ಇದ್ದೀನಿ. ಯಾಕಂದರೆ ಮನೆಯಲ್ಲಿ ನಾವು ಎಷ್ಟು ಹೆಲ್ದಿಯಾಗಿ ಮಾಡ್ಕೊಂಡು ತಿಂತೀವಿ ಅಷ್ಟೇ ಒಳ್ಳೆಯದು, ಅದಕ್ಕೋಸ್ಕರ. ಸೊ ನೋಡಿ, ಇವಾಗ 1 ಕಪ್ ಮೈದಾಕ್ಕೆ ಕರೆಕ್ಟಾಗಿ ಮೆಜರ್ಮೆಂಟ್ನ ಫಾಲೋ ಮಾಡಿ. 1 ಕಪ್ ಮೈದಾಕ್ಕೆ ಇಲ್ಲಿ ನಾನು 3 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ನಮ್ಮ ಬಿಸಿದು ಹಾಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಾರ್ಮಲ್ ಆಯಿಲನ್ನೇ ನಾನು ಹಾಕೊಂಡಿದ್ದೀನಿ. ಸೊ 3 ಸ್ಪೂನ್ ಎಣ್ಣೆ ಹಾಕೊಂಡ ನಂತರ ಇದು ಎಣ್ಣೆ ಮತ್ತು ಹಿಟ್ಟು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಅಷ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಇದೆಲ್ಲ ಚೆನ್ನಾಗಿ ಎಣ್ಣೆ ಹಿಟ್ಟಿನ ಜೊತೆ ಹೊಂದ್ಕೊಂಡಿದೆ. ನೋಡಿ, ಚಲೋ ಮಿಕ್ಸ್ ಆಗೈತೆ ಇದೆಲ್ಲ. ಇವಾಗ ಹಿಂಗೆ ಮಾಡಿದಾಗ ಹಿಂಗೆ ಉಂಡೆ ಆಗಿರಬೇಕು. ಸೊ ಇದ್ರಕ್ಕಿಂತ ಜಾಸ್ತಿ ಎಣ್ಣೆನೂ ಇದ್ರ ಒಳಗಡೆ ಇರಬಾರ್ದು. ಸೊ ಇದ್ರ ಒಳಗಡೆ ನೀವು ಬೇಕಂದರೆ ಅಜ್ವೈನು ಕೂಡ ಹಾಕೋಬೋದು. ಬಟ್ ನನಗೆ ಅಜ್ವೈನದ ಫ್ಲೇವರ್ ಒಂದು ಸ್ವಲ್ಪ ಇಷ್ಟ ಆಗಂಗಿಲ್ಲ ಈ ರೆಸಿಪಿಗೆ, ಹಾಗಾಗಿ ನಾನು ಬರೀ ಪ್ಲೇನಾಗಿಯೇ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇದ್ರ ಒಳಗಡೆ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಫ್ಲೇವರ್ಗೋಸ್ಕರ ರುಚಿ ಚೆನ್ನಾಗಿ ಕೊಡಬೇಕು ಅಂತ ಹಾಕೊಂಡಿರೋದು. 1 ಕಪ್ಪಕ್ಕೆ 1/4 ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಗಟ್ಟಿಯಾಗಿಯೇ ಇರಬೇಕು, ತಿಳುವ ಇರಬಾರ್ದು. ನೋಡಿ, ಈ ಥರ ಹಿಟ್ಟನ್ನು ಕಲಿಸ್ಕೊಂಡು ಬಂದಿರೋದು. ಇವಾಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ. ಯಾಕಂದರೆ ಇದು ಚೆನ್ನಾಗಿ ಟೆಕ್ಸ್ಚರ್ ಬರಬೇಕು ಅಂಥೇಳಿ, ಚೆನ್ನಾಗಿ ಇನ್ನೂ ಒಂದು ಸ್ವಲ್ಪ ಬೈಂಡ್ ಆಗಬೇಕು ಇದನ್ನು. ಸೊ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಮಿತ್ಕೊಳ್ಳೋಣ. ಸೊ ಅಪ್ರಾಕ್ಸಿಮೇಟ್ಲಿ 1 ಕಪ್ ಮೈದಾಕ್ಕೆ ಅರ್ಧ ಕಪ್ಪದಷ್ಟು ನೀರನ್ನು ತಗೊಂಡಿದೆ. ಸೊ ನೋಡಿ, ಇದು ಉಂಡೆ ಇವಾಗ ರೆಡಿಯಾಗಿದೆ. ನೋಡಿದ್ರಲ್ಲ, ಇಷ್ಟು ಚೆನ್ನಾಗಿದ್ದು ಉಂಡೆ ರೆಡಿಯಾಗಿದೆ. ನೋಡಿ, ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಬಿಡೋಣ. ಯಾಕಂದರೆ ಇದ್ರ ಒಳಗಡೆ ಏನೇ ವಾಟರ್ ಕನ್ಸಿಸ್ಟೆನ್ಸಿ ಇರುತ್ತೆ ಅದು ಚೆನ್ನಾಗಿ ಅಬ್ಸರ್ವ್ ಆಗಿ ನಮಗೆ ಹಿಟ್ಟು ತುಂಬ ಚೆನ್ನಾಗಿ ನೆನಿಬೇಕು. ಹಾಗಾಗಿ ಒಂದು 10 ನಿಮಿಷ ನೆಂದರೆ ಸಾಕು. ಇದು 10 ನಿಮಿಷ ನೆನೆಯೋ ತನಕ ಇಲ್ಲೊಂದು ನಾವು ನೆಕ್ಸ್ಟ್ ಪ್ರೊಸೆಸನ್ನು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ಇದ್ರ ಒಳಗಡೆ ಇಲ್ಲಿ ನಾನು ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನ ಬರೀ ಬಿಸಿ ಮಾಡಿದ್ದೀನಿ, ಮೆಲ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನೋಡಿ, ಇಲ್ಲಿ 4 ಸ್ಪೂನ್ ತುಪ್ಪ ತೊಗೊಂಡ ನಂತರ ಇಲ್ಲಿ ನಾನು 3 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ. ಇಲ್ಲೊಂದು ನಾವು ಸ್ಲರಿ ಮಾಡ್ಕೋಬೇಕು, ಅದಕ್ಕೋಸ್ಕರ ಇಲ್ಲಿ ಕಾರ್ನ್ಫ್ಲೋರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಮೈದಾ ಕೂಡ ನೀವು ಬಳಸ್ಬೋದು. ನೋಡಿ, ಇದನ್ನು ಒಳಗಡೆ ಗಂಟೆಲ್ಲ ಹೋಗಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಗಟ್ಟಿಯಾಗಿರಬಾರ್ದು, ಈ ಥರ ಇರಬೇಕು ಇದ್ರ ಕನ್ಸಿಸ್ಟೆನ್ಸಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈ ಕನ್ಸಿಸ್ಟೆನ್ಸಿ ಯಾಕಂದರೆ ಇದು ಒಂದು 5 ನಿಮಿಷ ಇಟ್ಟ ನಂತರ ಇದೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಆವಾಗ ನಮಗೆ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಬರುತ್ತೆ ಇದು. ಸೊ ಎಷ್ಟು ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ನಾವು ಮಾಡ್ತೀವಿ ಅಷ್ಟೇ ನಮ್ಮ ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ, ಇದೊಂದು 5 ನಿಮಿಷ ರೆಸ್ಟಿಗೆ ಇಡೋಣ. ನೋಡಿ, ಇವಾಗ ಇಲ್ಲಿ ನಮ್ಮ ಮೈದಾ ಕೂಡ ನಮ್ದು ಸ್ಲರಿ ಆಗೋ ತನಕ ನೆಂದಿದೆ. 10 ನಿಮಿಷ ಆಗಿದೆ. ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಳ್ಳೋಣ. ಹಚ್ಕೊಂಡ್ಬಿಟ್ಟು ಪ್ಲ್ಯಾಟ್ಫಾರ್ಮಲ್ಲಿ ಚೆನ್ನಾಗೆ ಒಂದು ಸರ್ತಿ ಮಿತ್ಕೊಳ್ಳೋಣ. ಇದು ಜಾಸ್ತಿ ಮಿತ್ಕೋಬೇಕಂತೇನಿಲ್ಲ. ಇವಾಗ ಈ ಥರ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಈ ಥರ ರೋಲ್ ಥರ ಮಾಡ್ಕೊಳ್ಳೋಣ. ಯಾಕಂದರೆ ಇದನ್ನು ನಾವು ಈಕ್ವಲ್ ಪೋರ್ಷನ್ಸಲ್ಲಿ ಕಟ್ ಮಾಡ್ಕೋಬೇಕು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು 6 ಪೋರ್ಷನ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲದೂ ಇದೇ ಥರ ಉಂಡೆನ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಉಂಡೆ ಮಾಡ್ಕೋಬೇಕಾದ್ರೆ 2 ಪೇರ್ ಇರಬೇಕು, ಆ ಥರ ಉಂಡೆನ ಮಾಡ್ಕೊಳ್ಳಿ. ಯಾಕಂದರೆ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ ನಮಗೆ ಇದು ಲೇಯರ್ಸ್ ಮಾಡಬೇಕಾದ್ರೆ ಒಂದು ಸಿಂಗಲ್ ಪೀಸಾಗಿ ಹಾಗೆ ಶೀಟನ್ನು ಉಳ್ಕೊಳ್ಳುತ್ತೆ. ಹಾಗಾಗಿ ಆದಷ್ಟು 2 ಪೇರಲ್ಲಿ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ಮಿಕ್ಕಿರೋದೆಲ್ಲನೂ ಮತ್ತೆ ಅದೇ ಬೌಲಕ್ಕೆ ಹಾಕ್ಕೊಳ್ಳೋಣ. ಯಾಕಂದರೆ ಇವಾಗ ಲಟ್ಸೋಕ್ಕೆ ನಮಗೆ 1 ಪೀಸ್ ಸಾಕು. ನೋಡಿ, ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ಳೋಣ. ಮೈದಾ ಹಿಟ್ಟು ಉದುರಿಸ್ಕೊಂಡಿರೋದು ನಾನು. ಇದ್ರ ಮೇಲ್ಗಡೆನೂ ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸೋಣ. ಜಾಸ್ತಿ ಹಿಟ್ಟು ಬೇಡ, ಸ್ವಲ್ಪ ಉದುರಿಸ್ಕೊಳ್ಳೋಣ, ಯಾಕಂದರೆ ಅಂಟಬಾರ್ದು ಅಂತೇಳಿ. ಇವಾಗ ಇದನ್ನು ಎಷ್ಟು ತಿಳುವಾಗಿ ಲಟ್ಸೋಕ್ಕಾಗುತ್ತೆ ಅಷ್ಟು ತಿಳುವಾಗಿ ಇದನ್ನು ನಾವು ಲಟ್ಟಿಸ್ಬೇಕು. ಫುಲ್ ಟ್ರಾನ್ಸ್ಪರೆಂಟ್ ಪೇಪರ್ ಥರ ಇದನ್ನು ಲಟ್ಟಿಸ್ಬೇಕು. ನೋಡಿ, ಇಷ್ಟು ತಿಳುವಾಗಿ ಲಟ್ಟಿಸ್ಬೇಕು, ಫುಲ್ ಟ್ರಾನ್ಸ್ಪರೆಂಟಾಗಿ. ಇಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು. ಇಲ್ಲಿ ಎತ್ತಬೇಕಾದ್ರೆ ಗೊತ್ತಾಗಿರ್ಬೇಕು ನಿಮಗೆ ಎಷ್ಟು ನಾನು ತಿಳುವಾಗಿ ಲಟ್ಟಿಸಿದ್ದೀನಿ ಅಂತೇಳಿ. ನೋಡಿ, ಇವಾಗ ಇದನ್ನು ನೀವು ಈ ಥರ ಕೈಯಲ್ಲಿ ಹಿಡಿದಾಗ ಇವನ್ ಎಜ್ಜು ಕೂಡ
ತುಂಬ ತೆಳುವಾಗಿರಬೇಕು. ಹಿಂಗೆ ನೋಡಿದರೆ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಬೇಕು. ಆ ಕಡೆ ನೋಡಿ ನನ್ನ ಬೆರಳು ಕೂಡ ಕಾಣ್ತಾ ಇದೆ, ಅಷ್ಟು ಟ್ರಾನ್ಸ್ಪರೆಂಟಾಗಿ ಇದನ್ನು ನಾನು ಲಟ್ಟಿಸ್ಕೊಂಡಿದ್ದೀನಿ. ಎಲ್ಲ ಉಂಡೆಗಳ್ನು ನಾವು ಇದೇ ಥರ ಲಟ್ಟಿಸ್ಕೊಂಡು ಬರೋಣ. ನೋಡಿ ಎಲ್ಲದೂ ಈ ಥರ ಲಟ್ಟಿಸ್ಕೊಂಡು ಬಂದಿರೋದು. ಲಟ್ಟಿಸ್ಕೊಂಡ್ಬಿಟ್ಟು ನಾವು ಒಂದ್ರ ಮೇಲೆ ಒಂದು ಈ ಥರ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಒಂದೊಂದೇ ಶೀಟನ್ನು ತಗೊಳ್ಳೋಣ. ನೋಡಿ ಈ ಥರ ತೊಗೊಂಡ್ಬಿಟ್ಟು ಇವಾಗ ನಾವು ಏನು ಅದನ್ನು ಆಗಾಳಿ ಇದನ್ನು ಮಾಡ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರ್ ಸ್ಲರಿ, ಸೊ ಇದನ್ನು ಸ್ವಲ್ಪ ಇದ್ರ ಮೇಲ್ಗಡೆ ಹಾಕೊಳ್ಳೋಣ. ತುಂಬ ಜಾಸ್ತಿ ಇರಬಾರ್ದು, ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಯಾಕಂದರೆ ಇದಕ್ಕೆ ತುಂಬ ಥಿನ್ನಾಗಿ ಲೇಯರನ್ನು ಇರಬೇಕು. ತುಂಬ ಥಿನ್ ಅಂದರೆ ತುಂಬ ಥಿನ್ ಲೇಯರ್ ಹಚ್ಕೋಬೇಕು, ಇಲ್ಲಾಂದರೆ ಹಿಟ್ಟಿಟ್ಟು ಹತ್ತುತ್ತೆ, ಆವಾಗ ತಿನ್ನೋ ಕಡೆ ಸರಿ ಅನ್ಸಂಗಿಲ್ಲ. ನೋಡಿ ಇಟ್ಟು ಥಿನ್ನಾಗಿ ಹಚ್ಕೊಂಡಿರೋದು. ಸೊ ಈ ಥರ ಥಿನ್ನಾಗಿ ಹಚ್ಕೊಂಡ ನಂತರ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ನಾವಿಲ್ಲಿ ಮೈದಾ ಹಿಟ್ಟನ್ನು ಉದುರಿಸ್ಬಿಡೋಣ. ಜಾಸ್ತಿ ಬೇಡ, ಜಸ್ಟ್ ಲೈಟಾಗಿ. ಇವಾಗ ಇದ್ರ ಮೇಲ್ಗಡೆ ಇನ್ನೂ ಒಂದು ಶೀಟನ್ನು ನಾವು ಹಾಕೋಬೇಕು. ಇನ್ನೂ ಒಂದು ಶೀಟನ್ನು ಇದ್ರ ಮೇಲೆ ಹಾಕೊಳ್ಳೋಣ. ಈ ಥರ ಹಾಕೊಂಡ ನಂತರ ಇವಾಗ ಇದಕ್ಕೂ ನಾವು ಕಾರ್ನ್ಫ್ಲೋರದ್ದು ಸ್ಲರಿನ ಹಚ್ಕೋಬೇಕು. ಇದನ್ನು ತುಂಬ ಥಿನ್ನಾಗಿಯೇ ಹಚ್ಕೋಬೇಕು. ಈ ಥರ ಹಚ್ಕೊಂಡ ನಂತರ ಇಲ್ಲಿ ಎರಡೆರಡೇ ಶೀಟ್ ಯೂಸ್ ಮಾಡಿರೋದು. ಇದ್ರ ಮೇಲ್ಗಡೆನೂ ಒಂದು ಸ್ವಲ್ಪ ನಾವು ಮೈದಾ ಹಿಟ್ಟನ್ನು ಉದುರಿಸ್ಕೊಳ್ಳೋಣ. ಇವಾಗ ಕೇರ್ಫುಲ್ಲಾಗಿ ನೋಡಿ, ಇದನ್ನು ಸೆಂಟ್ರಲ್ಲಿ ಈ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆನೂ ಒಂದು ಸ್ವಲ್ಪ ಸ್ಲರಿನ ಹಚ್ಕೊಳ್ಳೋಣ. ನೋಡಿ ಇವಾಗ ಹಚ್ಕೊಂಡ ನಂತರ ಇಲ್ಲೇನು ಹಿಟ್ಟು ಉದುರಿಸೋ ಅವಶ್ಯಕತೆ ಇಲ್ಲ. ಇವಾಗ ಈ ಫೋಲ್ಡನ್ನು ಇದ್ರ ಮೇಲ್ಗಡೆ ಈ ಥರ ಹಾಕ್ಕೊಳ್ಳೋದು. ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಹಚ್ಕೊಳ್ಳೋಣ. ನೀಟಾಗಿ ಪ್ರತಿಯೊಂದು ಕಾರ್ನರ್ಗೂ ಹಚ್ಕೋಬೇಕು. ಹಚ್ಕೊಂಡು ಇದನ್ನು ಈ ಥರ ಒಂದು ಸರ್ತಿ ಫೋಲ್ಡ್ ಮಾಡಿ, ಈ ಸರ್ತಿ ಒಂದು ಸರ್ತಿ ಫೋಲ್ಡ್ ಮಾಡಬೇಕು. ಈ ಥರ ಮಾಡಿಕೊಂಡು ನಾವು ಒಂದು ಪ್ಲೇಟಕ್ಕೆ ಹಾಕ್ಕೊಂಡು ಇಟ್ಕೊಳ್ಳೋಣ. ಸೊ ಎಲ್ಲದೂ ನಾವು ಇದೇ ಥರ ಮಾಡ್ಕೊಂಡು ಬರೋಣ. ನೋಡಿ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ, ಇದೇ ತುಂಬ ಇಂಪಾರ್ಟೆಂಟ್ ಇದೆ. ಸೊ ನೋಡಿ ಇವಾಗ ಇದನ್ನು ನಾವು ಒಂದು 5 ನಿಮಿಷ ಫ್ರಿಜ್ಜಿಗೆ ಇಡಬೇಕು. ನೋಡಿ ನಾವು ಮಾಡ್ಕೊಂಡಿರೋಂಥ ಈ ರೋಲ್ಸನ್ನು ಇದ್ರೊಳಗಡೆ ಇಟ್ಕೊಂಡಿರೋದು ನೋಡಿ ಫ್ರಿಜ್ಜಲ್ಲಿ. ಇದು ಒಂದು 5 ನಿಮಿಷ ಇಟ್ಟರೆ ಸಾಕು. ನೋಡಿ ಇವಾಗ 5 ನಿಮಿಷ ಆಗಿದೆ. ಫ್ರಿಜ್ಜಲ್ಲಿ ಇದನ್ನು ಮುಟ್ಟಿದರೆ ತಂಪು ಅನಿಸುತ್ತೆ. ಸೊ ಯಾಕಂದರೆ ನಾವು ಈ ಥರ ಮಾಡೋದ್ರಿಂದ ಒಳಗಡೆ ನಾವು ತುಪ್ಪ ಹಚ್ಚಿರ್ತೀವಲ್ಲ, ಆ ತುಪ್ಪ ಒಂದು ಸ್ವಲ್ಪ ಗಟ್ಟಿಯಾಗಿ ಅದು ಪ್ಲೇಸನ್ನು ಹೋಲ್ಡ್ ಮಾಡ್ಕೊಂಡಿರುತ್ತೆ. ಸೊ ತುಂಬ ಚೆನ್ನಾಗಿ ಇವಾಗ ನಾವು ಲಟ್ಟಿಸ್ಬೇಕಾದ್ರೆ ಈಸಿ ಆಗುತ್ತೆ. ಸೊ ಲಟ್ಟಿಸೋದು ಹೆಂಗಂದರೆ ಒಂದು ಸರ್ತಿ ಮುಂದೆ ಹಿಂದೆ ಲಟ್ಟಿಸಿ ಇದನ್ನು ಈ ಥರ ಟರ್ನ್ ಮಾಡಿ, ಬೇರೆ ಶೇಪಲ್ಲಿ ನಾವು ಇದನ್ನು ಲಟ್ಟಿಸ್ಬಾರ್ದು. ಬರೀ ಮುಂದೆ ಹಿಂದೆ ಈ ಥರ ನಾವು ಇದನ್ನು ಲಟ್ಟಿಸ್ಕೋಬೇಕು. ಯಾಕಂದರೆ ಇದ್ರದ್ದು ಶೇಪನ್ನು ಇದು ಹೋಲ್ಡ್ ಮಾಡ್ಕೊಳ್ಳುತ್ತೆ. ನೋಡಿ ತುಂಬ ಥಿನ್ನಾಗಿ ಲಟ್ಟಿಸ್ಬಾರ್ದು ಇದನ್ನು, ಮತ್ತು ತುಂಬ ದಪ್ಪ ಆಗಿನೂ ಇರಬಾರ್ದು. ಮೀಡಿಯಮ್ ಆಗಿ ನಾವು ಇದನ್ನು ಚಪಾತಿನ ಲಟ್ಟಿಸ್ಕೋಬೇಕು. ನೋಡಿ ಇಷ್ಟೇ, ನಾ ಇದಕ್ಕಿಂತ ಜಾಸ್ತಿ ಇನ್ನು ಲಟ್ಟಿಸ್ಕೊಳ್ಳಲ್ಲ. ಸೊ ಇದು ಲಟ್ಟಿಸೋದು ಇವಾಗ ತುಂಬ ಈಸಿ ಇದೆ. ಇವಾಗ ಏನು ಮಾಡೋದಂದರೆ, ಇವಾಗ ನಿಮಗೆ ಯಾವ ಶೇಪಲ್ಲಿ ಯಾವ ಸೈಜಲ್ಲಿ ಬೇಕು ಅದರಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು. ನೋಡಿ ನಾನು ಈ ಥರ ಈ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಬೇಕಂದ್ರೂ ಮಾಡ್ಕೋಬೋದು. ಬಟ್ ನನಗೆ ಪರ್ಸ್ನಲಿ ಈ ಸೈಜ್ ತುಂಬ ಇಷ್ಟ ಆಗುತ್ತೆ. ಈ ಥರ ಇಲ್ಲಿ ನೀವು ನೋಡ್ಬೋದು ಲೇಯರ್ಸು. ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಕಾಣಿಸ್ತಾ ಇದೆ. ಇದನ್ನು ಇವಾಗ ಒಂದು ಪ್ಲೇಟಕ್ಕೆ ತಕ್ಕೊಳ್ಳೋಣ. ತುಂಬ ಈಸಿ ಇದೆ ಮಾಡೋದು. ಬೇಕ್ರಿಯಿಂದ ಖಾರಿ ತೊಗೊಂಡು ತಿನ್ನೋದಕ್ಕಿಂತ ನಾವು ಮನೆಯಲ್ಲಿ ಈ ಥರ ಖಾರಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ಹಾಲಿನ ಜೊತೆ, ಕಾಫಿ ಜೊತೆ, ಅಥವಾ ಸ್ಕೂಲಿಗೂ ಸಹ ಮಕ್ಕಳು ತೊಗೊಂಡು ಹೋಗ್ಬೋದು. ಮತ್ತು ಹಿಟ್ಟು ಹಚ್ಚಿಲ್ಲ, ಹಾಗೆ ಲಟ್ಸಿರೋದು. ನೋಡಿ ಎಲ್ಲದೂ ಇದೇ ಥರ ಮಾಡ್ಕೊಂಡು ಬರೋಣ. ನೋಡಿ ಇಲ್ಲಿ ಒಂದು ಕಡೆಯಲ್ಲಿ ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಫುಲ್ ಲೋ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ. ತುಂಬ ಎಣ್ಣೆ ಜಾಸ್ತಿ ಕೈಬಾರ್ದು, ಕೈದಿದ್ರೆ ಇದೆಲ್ಲ ಸೀದೋಗುತ್ತೆ, ಒಳಗಡೆ ಲೇಯರ್ಸನ್ನು ಬಿಡಲ್ಲ. ಸೊ ನೋಡಿ ಫುಲ್ ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಆದಂಗೆ ನಾವು ಇದನ್ನು ಹಾಕೋತಾ ಇದ್ದೀನಿ. ಮತ್ತು ಫ್ಲೇಮನ್ನು ಮಾತ್ರ ಫುಲ್ ಲೋ ಫ್ಲೇಮಲ್ಲಿನೇ ಇಟ್ಕೊಳ್ಳಿ. ನೀವು ಬೇಕಂದರೆ ಓವನಲ್ಲಿ ಕೂಡ ಇದನ್ನು ನೀವು ಬೇಕ್ ಮಾಡ್ಕೋಬೋದು. ಎಷ್ಟು ಹಿಡಿಸುತ್ತೆ ಅಷ್ಟೇ ಹಾಕ್ಕೊಳ್ಳಿ, ಯಾಕಂದರೆ ಇದು ಉಬ್ಬೋಕ್ಕೆ ಒಂದು ಸ್ವಲ್ಪ ಪ್ಲೇಸ್ ಬೇಕಾಗುತ್ತೆ. ನೋಡಿ ಈ ಥರ
ಹೈ ಫ್ಲೇಮಲ್ಲಿ ಇದ್ದರೆ ಈ ಲೇಯರ್ಸ್ ಓಪನ್ ಆಗಲ್ಲ ಒಳಗಡೆಯಿಂದ. ಅದಕ್ಕೋಸ್ಕರ ನಾವು ಫ್ಲೇಮನ್ನು ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಬೇಯಿಸ್ಕೋಬೇಕು. ಸೊ ನೋಡಿ, ಇದು ಒಂದು ಸ್ವಲ್ಪ ರೆಡಿಶ್ ಆಗೋ ತನಕ ನಾವು ಕರಿಬೇಕು. ಅಷ್ಟರಲ್ಲಿ ನಿಮ್ಗೆ ಒಂದು ಮೆಸೇಜನ್ನು ಹೇಳಬೇಕು. ನಮ್ಮದೇ ಒಂದು ವಿಶ್ಫುಲ್ ಅಡುಗೆ ಮನೆಯದು ವಾಟ್ಸಪ್ ಗ್ರೂಪ್ ಇದೆ. ಆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಯಾರಿಗಾದರೆ ವಿಶ್ಫುಲ್ ಅಡುಗೆ ಮನೆಯದು ಗ್ರೂಪನ್ನು ಜಾಯಿನ್ ಆಗಬೇಕಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೆ ಏನೇ ಕ್ವೆರೀಸ್ ಆಗಲಿ ಅಥವಾ ನಮ್ಮದೇ ವಿಶ್ಫುಲ್ ಅಡುಗೆ ಮನೆಯದೇ ಏನೇ ಪ್ರಾಡಕ್ಟ್ಸ್ಗಳಾಗಲಿ ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೂ ನೀವು ಅಲ್ಲಿ ಡಿಸ್ಕಷನ್ ಮಾಡ್ಬೋದು. ಅದ್ರ ಜೊತೆ ಅದ್ರ ಕೆಳಗಡೆನೂ ಒಂದು ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದೀವಿ. ಆ ನಂಬರ್ ಮೇಲೆ ಕೂಡ ನೀವು ಮೆಸೇಜ್ ಮಾಡಿದರೆ ನಿಮಗೆ ರಿಪ್ಲೈ ಮಾಡ್ತೀವಿ. ಸೊ ನೋಡಿ, ಇದು ಕೆಂಪು ಕಲರ್ ಆಗಿದೆ. ಇದನ್ನು ನಾವು ತಕ್ಕೊಳ್ಳೋಣ. ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲಿನೇ ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಸೊ ಇದೇ ಥರ ಎಲ್ಲದನ್ನು ನಾವು ಕರ್ಕೊಂಡು ಬರೋಣ. ನೋಡಿ, ನಮ್ಮದು ಕ್ರಿಸ್ಪಿ ಖಾರಿ ಮಾಡಿ ರೆಡಿಯಾಗಿದೆ. ಬರೀ 1 ಕಪ್ಪು ಮೈದಾ ಹಿಟ್ಟಿಂದ ಇಷ್ಟಕ್ಕೊಂದು ನಾವು ಖಾರಿಗಳನ್ನ ಮಾಡ್ಕೋಬಹುದು. ತುಂಬ ಕ್ರಿಸ್ಪಿ ಅಂದರೆ ತುಂಬ ಸಖತ್ತಾಗಿದೆ. ಇಲ್ಲಿ ನೋಡ್ಬೋದು, ಟೆಕ್ಸ್ಚರು ಕೂಡ ಪರ್ಫೆಕ್ಟಾಗಿ ಬಂದಿದೆ. ನೀವು ಜಾಸ್ತಿ ಹೈ ಫ್ಲೇಮಲ್ಲಿ ಕರೆದಿದ್ರೆ ಮಾತ್ರ ಈ ಥರ ಬಬಲ್ಸ್ ಬಂದು ಹಾಡಾಗುತ್ತೆ. ಸೊ ಆದಷ್ಟು ಫುಲ್ ಲೋ ಫ್ಲೇಮಲ್ಲಿ ನೀವು ಕರಿಬೇಕು. ಸೊ ನೋಡಿ, ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ತುಂಬ ಸಖತ್ತಾಗಿ ಖಾರಿ ಬಂದಿದೆ. ಇಲ್ಲಿ ನೋಡ್ಬೋದು ನೀವು, ಲೇಯರ್ಸ್ ಕೂಡ ತುಂಬ ಸಖತ್ತಾಗಿ ಓಪನ್ ಆಗಿದೆ. ಪ್ರತಿಯೊಂದು ಲೇಯರು ಓಪನ್ ಆಗಿದೆ. ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ನೋಡಿ, ಇನ್ನೊಂದು ತೋರಿಸ್ತೀನಿ. ಸೊ ಇವಾಗ ಈ ಖಾರಿನ ಎದ್ರ ಜೊತೆ ಸರ್ವ್ ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ಇದನ್ನು ಬಿಸಿ ಬಿಸಿ ಟೀ ಜೊತೆ ಸರ್ವ್ ಮಾಡೋಣ. ತುಂಬ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಟೀಗೆ ಇಲ್ಲಿ ನಾನು ಮಡಿಕೆ ತೊಗೊಂಡಿದ್ದೀನಿ. ಯಾಕಂದರೆ ಮಡಿಕೆಯಲ್ಲಿ ಟೀ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಮಡಿಕೆನೂ ತೊಗೊಂಡಿದ್ದೀನಿ, 1 ಕಪ್ಪು ಕೂಡ ತೊಗೊಂಡಿದ್ದೀನಿ. ಸೊ ನಿಮಗೆ ಯಾವ ಥರ ಬೇಕು ಅದರಲ್ಲಿ ನೀವು ಟೀನ ಹಾಕ್ಕೊಂಡು ಸರ್ವ್ ಮಾಡ್ಬೋದು.